ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ ವ್ಯಾಪಾರಿಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಜೀ ಕನ್ನಡ ನ್ಯೂಸ್ ಜೊತೆ ವ್ಯಾಪಾರಿಗಳು ಮನವಿಯನ್ನ ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಇರಾನ್ ಯುದ್ಧದ ಎಫೆಕ್ಟ್ ಈಗಾಗಲೇ ಬಹುತೇಕವಾಗಿ ತಟ್ತಾ ಇದೆ. ಸೊ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ಕೂಡ ರೇಟ್ಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿಂದ ಬರುವಂತಹ ವಸ್ತುಗಳ ಸಂಖ್ಯೆಯನ್ನು ಕಡಿಮೆ ಆಗುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದಲ್ಲಾಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಏನು ಬೇಡಿಕೆ ಜಾಸ್ತಿ ಆದಾಗ ದರ ಏರಿಕೆ ಆಗುವ ಸಾಧ್ಯತೆ. ಹಾಗಾದರೆ ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಇರಾನ್ನಿಂದ ಬರುತ್ತೆ? ಸೊ ವ್ಯಾಪಾರಸ್ಥರು ಏನು ಹೇಳ್ತಾರೆ? ಇಲ್ಲಿ ಇದ್ರೇಶ್ ಚೌಧರಿ ಸರ್ ಇದ್ದಾರೆ. ಸರ್, ಈಗಾಗಲೇ ಇರಾನ್ ಯುದ್ಧ ಎಲ್ಲರಿಗೂ ಗೊತ್ತು. ನಮ್ಮವರು ಕೂಡ ಕನ್ನಡಿಗರಲ್ಲಿ ಸಿಲುಕಿ ಒಂದು ಒದ್ದಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯಕ್ಕೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ನಿಮಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಏನು ಹೇಳ್ತೀರಾ ಸರ್? ಮೇಡಮ್, 100% ಎಲ್ಲರಿಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಇರಾನ್ದು ಬಂದರ್ ಅಬ್ಬಾಸ್ ಪೋರ್ಟು ಆ್ಯಕ್ಟಿವಿಟೀಸ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿದೆ. ಅಲ್ಲಿಂದ ಏನು ಆ್ಯಕ್ಟಿವಿಟೀಸ್ ಆಗಲ್ಲ. ಯಾಕೆಂದರೆ ಇರಾನಿಂದ ಸುಮಾರು ಒಂದು ಮೇಜರ್ ಪ್ರಾಡಕ್ಟ್ಸ್ ಕಂಟ್ರಿ ಅದು. ಡ್ರೈ ಫ್ರೂಟ್ಸ್ನಲ್ಲಿ ಅಂಜೂರಾನಲ್ಲಿ ಮತ್ತು ಜಾಫ್ರಾನ್ನಲ್ಲಿ ಪೈನಾ ಬೀಜಾನಲ್ಲಿ ಖರ್ಜೂರ, ಮುಜಫ್ಫತಿ ಖರ್ಜೂರ ಅಂತ ಬರ್ತದೆ. ಅದು ಪೂರ್ತಿ ವರ್ಲ್ಡ್ನಲ್ಲಿ ಜಾಸ್ತಿ ಪ್ರೊಡಕ್ಷನ್ ಇರಾನ್ನಲ್ಲಿ ಆಗುತ್ತೆ. ಅದು ಎಲ್ಲ ಡಿಸ್ಟ್ರಿಬ್ಯೂಷನ್ ಮಸ್ಜಿದಕ್ಕೆ, ಮದ್ರಾಸಾಸ್ಗೆ, ಎಲ್ಲ ಗಿಫ್ಟಿಂಗ್ಗೆ ಅಲ್ಲಿಂದ ಬರ್ತದೆ. ಅದು ಟೋಟಲ್ ಲಕ್ಕಿಲಿ ನಂದು ಎಲ್ಲ ರಂಜಾನ್ ಹಬ್ಬದ್ದು ಪರ್ಚೇಸಿಂಗ್ ಆಗಿದೆ. 1.5 ಮಂತ್ ಮುಂಚೆ, 1.5 ಮಂತ್ ಮುಂಚೆ ಆಗಿದೆ. ಈಗ ಭಯ ಏನಂದರೆ ಇದು ನನ್ನ ಹತ್ರ ಸ್ಟಾಕು ಒಂದು 20 ದಿವಸ, ಅದು 15-20 ದಿವಸ ಅದು ಸ್ಟಾಕ್ ಇರ್ತದೆ. ಇದು ಆದಮೇಲೆ ತಿರ್ಗಾ ಪರ್ಚೇಸಿಂಗ್ ಮಾಡಬೇಕು ಅಂದರೆ ನನಗೆ ಚಾನ್ಸ್ ಇಲ್ಲ. ಈಗ ದೊಡ್ಡ ಸ್ಟಾಕಿಸ್ಟ್ ಇರ್ತದೆ ಬೊಂಬೈನಲ್ಲಿ, ದಿಲ್ಲಿನಲ್ಲಿ ಎಲ್ಲ. ಅವರು ಎಲ್ಲ ಏನು ಮಾಡ್ತಾರೆ ಅಂದರೆ ಇದು ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಕ್ಲೋಸ್ ಮಾಡ್ತದೆ, ಸಪ್ಲೈ ಕೊಡಲ್ಲ. ಯಾಕೆಂದರೆ ಅದು ರೇಟು ಡಬಲ್ ಆಗಿಬಿಡ್ತದೆ. ಈ ಐಟಮ್ ಸಿಕ್ಕಲ್ಲ. ಸುಮಾರು ಒಂದು ಪೂರ್ತಿ ಇಂಡಿಯಾನಲ್ಲಿ ಒಂದು 20 ದಿವಸ, ಅದು 1 ತಿಂಗಳದ್ದು ಸ್ಟಾಕ್ ಐತೆ. ಅದು ಆದಮೇಲೆ ಮೇಜರ್ ಸ್ಟಾಕಿಸ್ಟ್ ರಿಲೀಸ್ ಮಾಡಲ್ಲ. ರೇಟು ಅಪ್ರಾಕ್ಸಿಮೇಟ್ಲಿ ಡಬಲ್ ಆಗಿಬಿಡ್ತದೆ. ಈಗ ಇದು ಜಾಫ್ರಾನು ಇದು ರೆಗ್ಯುಲರು ನಾವು ಪರ್ಚೇಸ್ ಮಾಡಿದರು 2,50,000 ರೂಪೀಸ್ ಪರ್ ಕೆಜಿಗೆ ರೆಗ್ಯುಲರ್ ರೇಟು. ಈಗ ವರ್ಷ ಕಡಿಮೆ ಇತ್ತು ರೇಟು. ಇದು ವಾರ ಆದ ತಕ್ಷಣ 100% ಇದು 4 ಲಕ್ಷಕ್ಕೆ ಹೋಗಿಬಿಡ್ತದೆ. ಸೇಮ್ ಪ್ರಾಡಕ್ಟು 4 lakhs ಕೆಜಿಗೆ ಹೋಗಿಬಿಡ್ತದೆ. ಅಂಜೂರ 1,200 1,600 ರೂಪೀಸ್ ಆವ್ರೇಜ್ ರೇಟ್ ಇರ್ತದೆ. ಅಂಜೂರಾನ ಮೋರ್ ದೆನ್ 2,000 ರೂಪೀಸ್ ಹೋಗಿಬಿಡ್ತದೆ. ಮುಜಫ್ಫತಿ ಖಜೂರ ಅಂತ ಬರ್ತದೆ. ಮುಜಫ್ಫತಿ ಖಜೂರ, ಈ ಖಜೂರ ಬಂದುಬಿಟ್ಟು ಸುಮಾರು ಒಂದು 300 ರೂಪೀಸ್ ರೆಗ್ಯುಲರ್ ರೇಟ್ ಇರ್ತದೆ ಕೆಜಿದು. ಇದೇ ಮುಜಫ್ಫತಿ ಖಜೂರ ಆಗಿಬಿಟ್ಟು ಮೋರ್ ದೆನ್ 400 ರೂಪೀಸು. ಸೊ ಇದರ ಬಗ್ಗೆ ಈ ನಮ್ಮ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಕೂಡ ಗಮನ ಹರಿಸಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.